ಎಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ. ನೀವು ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ. 7 hours IPCT ಕೊಡ್ತಾ ಇದೀವಿ, 24 ಗಂಟೆ ಇಂಡಸ್ಟ್ರಿಗೆ ಡೊಮೆಸ್ಟಿಕ್ ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ. ನೀವೇನು ಹೇಳ್ತೀರಾ ಅಂತ ಬಿಟ್ಟರೆ ಕೆಲವೊಂದು ಸತಿ ಮೇಂಟೆನೆನ್ಸ್ಗೆ ಇದು ಮಾಡ್ತೀವಿ, ಇನ್ನೊಂದು ಸತಿ ಏನಾದರೂ ಒಂದು ಕಂಡಕ್ಟ್ರು ರಿಪೇರಿ ಆಗಿಬಿಟ್ರೆ ಬರ್ತದೆ ಹೊರತು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನಾವು ಕರೆಂಟ್ ಕೊಡ್ತಾ ಇದೀವಿ. ದರ್ ಇಸ್ ನೋ ಲೋಡ್ ಶೆಡ್ಡಿಂಗ್. ನೋಡಿ, ಬೆಲೆ ಏರಿಕೆ ಹೊಸದಾಗಿ ಏನಲ್ಲ, ಅದು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮಾಡೋದಿಲ್ಲ. ನಮ್ಮ ಎಸ್ಕಾಂ ಅವರು KERC ಕೊಡ್ತಾರೆ. KERC ಅವರು ಬೇರೆ ಎಲ್ಲ ಅದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇದ್ದಾರೆ. ಅವ್ರ ಇಂಡಸ್ಟ್ರಿ ಇರ್ಬೋದು, ಪಬ್ಲಿಕ್ ಇರ್ಬೋದು, ಬೇರೆ ಬೇರೆ ಡೊಮೆಸ್ಟಿಕ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅವರೊಟ್ಟಿಗೆಲ್ಲ ಮಾತಾಡಿ ಅವರು ತೀರ್ಮಾನ ತೆಗೆದುಬಿಟ್ಟು ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ KPCC ಅಧ್ಯಕ್ಷರು ಇದ್ದಾರಲ್ಲ ಈಗ. ಇಲ್ಲ, ಬದಲಾವಣೆ ಯಾರು ಹೇಳ್ದ? ಹೈಕಮಾಂಡ್ ಹೇಳಿದಾರ? ಸುಮ್ಮನೆ ನಾನು ಇಲ್ಲಿ ದಾವಣಗೆರೆಯಲ್ಲಿ ಕೇಳೋದು, ಇನ್ನೊಬ್ಬರು ಹೇಳೋದಲ್ಲ. KPCC ಅಧ್ಯಕ್ಷರ ನೇಮಕ ಮಾಡೋದು ಅವರು ಹೈಕಮಾಂಡ್ ಅವರು. ಅವ್ರೇನಾದ್ರು ಹೇಳಿದಾರ ನಿಮಗೆ? ಇಲ್ಲಲ್ಲ. ಅವರು ಖಾಲಿ ಇಲ್ಲಲ್ಲ, ಅವ್ರು ಇದ್ದಾರಲ್ಲ. ನೋಡಿ, ಅದು ನೀವು ಅವ್ರನ್ನ ಕೇಳಿ. ನಾನಿದ್ದೇನಲ್ಲಿ, ನನಗೆ ಗೊತ್ತಾಗ್ತದಾ? ನೀವು ಕೇಳಿ. ನೀವು ನೋಡಿ, ನನ್ಗೆ ಗೊತ್ತಿದೆ. ನನ್ನ ಬಾಯಿಂದ ಏನಾದರೂ ಬಂದುಬಿಟ್ರೆ ಅದನ್ನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡಬೇಕಂತ ಉದ್ದೇಶ. ನೋಡಿ, ಅವ್ರು ಏನು ದೂರ ಮಾಡಿದಾರೆ, ಯಾರಿಗೆ ಮಾಡಿದಾರೆ, ಅದು ಒಂದು ಹೇಳಿದವ್ರು ಹೇಳ್ಬೇಕು ನಿಮಗೆ, ಅಥವಾ ಯಾರಿಗೆ ಹೇಳಿದಾರೆ ಅವ್ರು ಹೇಳ್ಬೇಕು. ಅವ್ರಿಬ್ಬರನ್ನ ಬಿಟ್ಟು ಇನ್ನೊಬ್ಬರು ಹೇಳಲಿಕ್ಕೆ ಆಗ್ತದ? ನನ್ನನ್ನೇ ಕೇಳ್ತೀರಾ? ನೋಡ್ರಿ, ಪಂಚ ಯೋಜನೆಗೂ ಬೆಲೆ ಏರಿಕೆಗೆ ಸಂಬಂಧ ಇಲ್ಲ. ಬೆಲೆ ಏರಿಕೆ ಆಗ್ತಾ ಇರೋದು, ನಿರುದ್ಯೋಗ ಆಗ್ತಾ ಇರೋದು ಕೇಂದ್ರ ಸರ್ಕಾರದ ರಾಂಗ್ ಪಾಲಿಸಿಯಿಂದ. ಇವತ್ತೇನಾಗಿದೆ, ಕರ್ನಾಟಕ ನಂಬರ್ 2 ಇದೆ. ಇದನ್ನು ರೆವೆನ್ಯೂ ಇದು ಕೊಡೋದ್ರಲ್ಲಿ ನಂಬರ್ 2 ಇದೆ. ನಾವು 4 ಲಕ್ಷ ಕೊಟ್ಟರೆ ನಮಗೆ ಎಷ್ಟು ವಾಪಸ್ ಕೊಡ್ತಾರೆ? 60,000 ಕೊಡ್ತಾರೆ. ನೀವು ಅದರ ವಿಚಾರ ಯಾರು ಮಾತಾಡೋದಿಲ್ಲಲ್ಲ? ಯಾಕೆ? ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಾಗೋದಿಲ್ಲ ಅದು. ಯಾಕೆ ಮಾತಾಡೋದಿಲ್ಲ ನೀವು? ವಿರೋಧ ಪಕ್ಷದವರು, BJPಯವರು ಯಾಕೆ ಅವರ ಕೇಂದ್ರ ನಾಯಕತ್ವದ ಮೇಲೆ ಒತ್ತಡ ಹೇಳೋದಿಲ್ಲ? ನಮಗೆ ಆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ ಅಪ್ಪರ್ ಇದು ಭದ್ರಾ ಪ್ರಾಜೆಕ್ಟ್ ನೀವು ನೋಡಿದ್ರೆ ತಾನೆ? ಆಯ್ತು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಮೇತ ಒಂದಿನ ಮುಖ್ಯಮಂತ್ರಿಯವರು ಅಭಿನಂದನೆ ಮಾಡಿಬಿಟ್ಟು ರೆಸಲ್ಯೂಷನ್ ಮಾಡಿ. ನೀವು ಯಾಕೆ ಅದ್ರ ವಿಚಾರ ಯಾರು ಮಾತಾಡೋದಿಲ್ಲ? ಯಾಕೆ? 5,300 ಕೋಟಿ ಎಲ್ಲಿ ಮಾತಾಡಿದ್ರ? ನೀವು ನೋಡಿ, ವಿರೋಧ ಪಕ್ಷದವರು ಬೆಲೆ ಏರಿಕೆ ಅಂತ ಇಟ್ಟುಬಿಟ್ರೆ ಬೆಲೆ ಏರಿಕೆಗೆ ಕಾರಣ ಏನಾಗ್ತದೆ? ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದ ಆಗ್ತದೆ. ಇವತ್ತು ನಿರುದ್ಯೋಗ ಜಾಸ್ತಿ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದವರು ತಪ್ಪು ನೀತಿಯಿಂದ ಮಾಡ್ತಾರೆ ಹೊರತು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈಗ ನಂಬರ್ 2 ಬಂದಿದೆ ಕರ್ನಾಟಕ ಸ್ಟೇಟ್. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ನಾನು ನಿಮ್ಮಂಗೆ ಪೇಪರ್ಲಿ ಓದಿದ್ದೀನಿ. ನಿಮ್ಮ ಪೇಪರ್ ಮೂಲಕ ನಾನು ನೋಡಿದ್ದೀನಿ. ನಾನು ಹೈಕೋರ್ಟಲ್ಲಿ ನಾವು ಅಫಿಡವಿಟ್ ಕೊಟ್ಟಿದ್ದೀವಿ ಅಂತ ಬಿಟ್ಟುಬಿಟ್ಟು ಈಗ ರಿಸರ್ವೇಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದೀವಿ. ಅಂದರೆ ಅದು ಅಫಿಡವಿಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಹಾಗೇ ಆಗ್ತದೆ. ನೋಡ್ರಿ, ಗೃಹ ಜ್ಯೋತಿಗೂ ವಿದ್ಯುತ್ ದರಕ್ಕೂ ಸಂಬಂಧನೇ ಇಲ್ಲ. ಗೃಹ ಜ್ಯೋತಿ ನಮ್ಮ ಸರ್ಕಾರ ಅದೊಂದು ಇದು ಗ್ಯಾರಂಟಿ ಪ್ರೋಗ್ರಾಮಲ್ಲಿ ಅದು ಸರ್ಕಾರದಲ್ಲಿ ಬಡ್ಜೆಟ್ಲಿ ಅಳವಡಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾರೆ. ಅದಕ್ಕೂ ವಿದ್ಯುತ್ ದರ ಇದಕ್ಕೂ ಸಂಬಂಧನೇ ಇಲ್ಲ. ವಿದ್ಯುತ್ ದರ ಏರಿಸಿದರೆ ರಾಜ್ಯ ಸರ್ಕಾರ ಸಮೇತ ಸಬ್ಸಿಡಿ ಜಾಸ್ತಿ ಕೊಡಬೇಕಾಗ್ತದೆ. ಅದು ಗೊತ್ತಿರಲಿ. ನಾವು ಈಗ ನಿಮ್ಮ IP ಸೆಟ್ಟು ಜಾಸ್ತಿ ನಾವು ಖರ್ಚು ಇದು ಮಾಡಿದ್ರೆ, ಕನ್ಸಂಪ್ಷನ್ ಮಾಡಿದ್ರೆ, ನಮ್ಮ ಸಬ್ಸಿಡಿ ಈಗ 19,000 ಆಗಿದೆ. ಈಗ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಆಗ ಸಬ್ಸಿಡಿ ಜಾಸ್ತಿ ಆಗುತ್ತೆ, ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಅದೇ ರೀತಿಯಲ್ಲಿ ಗೃಹ ಜ್ಯೋತಿ ಸಮೇತ 200 ಯೂನಿಟ್ ತನಕ ನಾವು ಏನಾದರೂ ರೇಸ್ ಮಾಡಿದ್ರೆ ಅದು ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾರೆ. ಅದರಲ್ಲಿ ಇರೋದು ರಾಜ್ಯ ಸರ್ಕಾರ ದೊಡ್ಡ ಕನ್ಸ್ಯೂಮರು. ನೋಡಿ, ಏನು ನಾವು ಪ್ರಾಮಿಸ್ ಮಾಡಿದ್ವಿ ಇವತ್ತು ಮುಖ್ಯಮಂತ್ರಿಯವರೇ ಪೇಪರ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಲ್ವೋ ನಮಗೆ? ನೀವು ಯಾಕೆ ಇದನ್ನು ಹೇಳ್ತೀರಾ? ಲೇಟ್ ಆದರೂ ಈಗ ಕೇಳಿ ನಿಮಗೆ ಗೊತ್ತಿದೆ ನಮ್ಮ ಹಣಕಾಸು ವ್ಯವಸ್ಥೆ ಏನಿದೆ ಮಾರ್ಚ್ 31ಗೆ ಎಲ್ಲ ಕಟ್ತಾರೆ. ಸ್ವಲ್ಪ ಇಯರ್ ಎಂಡಿಗೆ ಹೆಚ್ಚಿಗೆ ಬರ್ತದೆ, ಅದರ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ. ನಾವು ರೆವಿನ್ಯೂ ಬಂದ ಕೂಡಲೇ ಮಾಡ್ತಾ ಇದ್ದೀವಿ. ಹೇಳಿದ್ದಾರೆ, ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು? ನೋಡಿ, ಜೋಶಿ ಅವರು ಅವರು ರಾಜ್ಯ BJPಯಲ್ಲಿ ನಡೆಸೋ ಒಂದು ರಾಜ್ಯದಲ್ಲಿ ಮಾಡಿದಾರಾ?
ಅವ್ರಿಗೆ ಹೇಳಿ, ಅವ್ರಿಗೆ ದಯವಿಟ್ಟು ಹೇಳಿ, ನೀವು ಒಂದು ರಿಕ್ವೆಸ್ಟ್ ಮಾಡಿ ಜೋಶಿ ಅವರಿಗೆ, ಮಾಧ್ಯಮದವರು, ನೀವು ನಿಮ್ಮ BJP ಸರ್ಕಾರ ಇರೋ ಕಡೆ ಈ ಕಾರ್ಯಕ್ರಮ ಜಾರಿ ಮಾಡಿ, ಅದಾದಮೇಲೆ ಅವ್ರಿಗೆ ಕೊಡಿಸಿ, ನೀವು ತಿಂಗಳು ಕರೆಕ್ಟಾಗಿ ಕೊಡ್ತಾ ಇದ್ಬಿಟ್ರೆ ನಮಗೂ ಹೇಳಿ, ನಾವು ಅಲ್ಲಿ ಕೊಡ್ತಾ ಇದ್ವಿ ತಿಂಗಳು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಆಗ ನಾವು ಕೊಡ್ತೀವಿ. ನಾವು ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಮಾಡ್ತೀವಿ. 15 ಲಕ್ಷ ಸುಳ್ಳು ಅಂತ ಹೇಳಿಲ್ಲ ಸರ್. 15 ಲಕ್ಷ ಕೊಡ್ತೀವಿ. ಅಕ್ರಮ ಸಕ್ರಮ ತೆಗೆದ ಮೇಲೆ ರೈತರಿಗೆ ಕನೆಕ್ಷನ್ ತಗೊಳ್ಳೋದು ಬಹಳ ಕಷ್ಟ ಆಗಿದೆ. ನೋಡಿ, ಅಕ್ರಮ ಸಕ್ರಮ ತೆಗೆದಿದ್ದಾರೆ ಅಂತ ಯಾರು ಹೇಳಿದ್ರು? ಹೊಸದಾಗಿ ಕನೆಕ್ಷನ್ ಮಾಡಿ ನೋಡಿ, ಹೊಸದಾಗಿ ಕನೆಕ್ಷನ್ ವಿಚಾರ ಹೇಳಿ. ಈಗ ಅಕ್ರಮ ಸಕ್ರಮ ನಾವು 2023 ಸೆಪ್ಟೆಂಬರ್ಗೆ ಕಟ್ ಆಫ್ ಡೇಟ್ ಕೊಟ್ಟು 4.5 ಲಕ್ಷ, ಯಾರು 50 ರೂಪಾಯಿ ಕಟ್ಟಿದ್ದಾರೆ, ಯಾರು 10,000 ಕಟ್ಟಿದ್ದಾರೆ, 25 4.5 ಲಕ್ಷ ಇದೆ. ಅದಕ್ಕೆ ನಾವೇನು ಹೇಳಿದ್ವಿ, 500 ಮೀಟ್ರ್ ಒಳಗಡೆ ಆ ಗ್ರಿಡ್ಡಿಂದಲೇ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಸುಮಾರು 2.5 ಲಕ್ಷ ನಾವು ಈಗಾಗಲೇ ಕೊಟ್ಟಿದ್ವಿ. ಬಾಕಿ ಇರೋದು ಏನಾಗಿದೆ ಅಂದರೆ SR ರೇಟು. ಈಗ ಇನ್ನೊಂದು 10 ದಿವಸದಲ್ಲಿ SR ರೇಟು ನಾವು ಬದಲಾವಣೆ ಮಾಡಿದ್ಮೇಲೆ ನಂತರ ಟೆಂಡರ್ ಕಳೆದ್ಬಿಟ್ಟು ಅದು ಸರಿ ಮಾಡ್ತೀವಿ. ಹೊಸದಾಗಿ ಕನೆಕ್ಷನ್ ಸಮೇತ ಅದು ಸಮೇತ ಕೊಡೋದಿಲ್ಲ ಅಂತ ಹೇಳೋದಲ್ಲ. ಅಕ್ರಮ ಸಕ್ರಮ ಮಾಡಬೇಡಿ ಅಂತ ಹೇಳಿದ್ವಿ ಹೊರತು. ಈಗ ಮೊನ್ನೆ ನನಗೆ ಇಲ್ಲಿ ಹೇಳಿದ್ರು, ಇಲ್ಲಿ ನಮ್ಮ ಇದರಲ್ಲಿ ಹಾವೇರಿಯಲ್ಲಿ ರೈತರು, ನೋಡಿ ನಮ್ಮನ್ನು ಅಕ್ರಮ ಮಾಡಿದ್ದು ಯಾಕೆ ಹೇಳ್ತೀರಾ, ನಾವು ಸೆಲ್ಫ್ ಎಕ್ಸಿಕ್ಯೂಷನ್ಗೆ ರೆಡಿ ಇದ್ದೀವಿ, ನೀವು ಮಾಡಿಕೊಡಿ ಅಂತ ಹೇಳಿದ್ವಿ. ಆದರೆ ನಾನು ಬೆಂಗಳೂರಿಗೆ ಹೋದ ಕೂಡಲೇ ಅದಕ್ಕೆ ನಾನು ಆರ್ಡ್ರ್ ಪಾಸ್ ಮಾಡ್ತೀನಿ. ಸೆಲ್ಫ್ ಎಕ್ಸಿಕ್ಯೂಷನ್ ಕಷ್ಟ ಆಗ್ತಿದೆಯಲ್ಲ ರೈತರಿಗೆ, ಒಂದು ಕನೆಕ್ಷನ್ಗೆ 3.5 ಲಕ್ಷ ಖರ್ಚಾಗ್ತಿದೆ. ನೋಡಿರಿ, ಮೊದಲು ಮಾಡ್ತಾ ಇರಲಿಲ್ವಾ? 3.5 ಲಕ್ಷ ಆಗ್ತದಾ? ಏಕೆ 3.5 ಲಕ್ಷ ಆಗಬೇಕು ಕನೆಕ್ಷನ್ಗೆ? ಯಾರು ನಿಮಗೆಲ್ಲ ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. 3.5 ಲಕ್ಷ ಏನಾಗ್ತಿತ್ತು, ಅಕ್ರಮ ಮಾಡಿಬಿಟ್ಟು ಸಕ್ರಮ ಮಾಡಲಿಕ್ಕೆ, ಅದು ಯಾವುದೋ ಒಂದು ಬೋರ್ವೆಲ್ ದೂರ ಅಂದಿಟ್ಬಿಟ್ಟು ಎಲ್ಲ ಇದಕ್ಕೂ ಒಂದೊಂದು ಬೋರ್ವೆಲ್ಲಿಗೆ 3.5-4 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿಬಿಟ್ಟು ಕಾಂಟ್ರಾಕ್ಟಿಗೆ ಕೊಡ್ತಾಯಿದ್ರು. ಈಗ ನಾವು 500 ಮೀಟ್ರ್ ಒಳಗಡೆ ಕೊಡ್ತಾ ಇದ್ದೀವಲ್ಲ, ಆಗ ಮ್ಯಾಕ್ಸಿಮಮ್ಮು ಅವ್ರಿಗೆ ಬರೋದು ನಾವು ಕೊಟ್ಟರೆ ಅಂದಿಟ್ಟು 1 ಲಕ್ಷ ಬರ್ಬೋದು. ಎಳೆಹೊಳೆ ಫೀಡರ್ ಅಂತ ಮಾಡಿದ್ರು. ಒಂದು 15 ಕೋಟಿಗೆ ಅಧಿಕ ಅವ್ಯವಹಾರ ಆಗಿದೆ ಸರ್. ತನಿಖೆ ಮಾಡ್ತೀವಿ ಅಂತ ಹಿಂದಿನ ಸರ್ಕಾರದಿಂದ ಕೊಡಿ, ನನಗೆ ಡೀಟೇಲ್ಸ್ ಕೊಡಿ, ನನಗೆ ಗೊತ್ತಿಲ್ಲ. ನನ್ನ ನೋಡಿ, ಅಲ್ಲ ಅಧಿಕಾರಿಗಳನ್ನ ಕೇಳಬೇಕಾಗಿಲ್ಲ, ನೀವು ದಯವಿಟ್ಟು ನಿಮ್ಮ ಹತ್ರ ಇರೋ ಮಾಹಿತಿ ಕೊಡಿ. ಅಲ್ಲಲ್ಲ, ಆಗಿದ್ರೆ ಅದನ್ನು ಕೊಡಿ, ನಾನು ಅದನ್ನು ವೆರಿಫೈ ಮಾಡಿಸ್ತೀನಿ. ಅದು ಕೊಡ್ಲಿಕ್ಕೆ ನಿಮ್ಗೆ ಕಷ್ಟ ಇಲ್ಲ ಅಲ್ಲ, ಕೊಡಿ, ದಯವಿಟ್ಟು ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.